ವಿದೇಶಗಳಿಗೆ ಭಾರತದ ಆಧ್ಯಾತ್ಮಿಕ ಪರಿಚಯ ಮಾಡಿದ ಸ್ವಾಮಿ ವಿವೇಕಾನಂದವರ ಪುತ್ಥಳಿ ಇಡೀ ಪ್ರಪಂಚದಲ್ಲಿ ಅತಿ ಎತ್ತರದ ಪುತ್ಥಳಿಯನ್ನು ಗದಗನಲ್ಲಿ ನಿರ್ಮಾಣ ಮಾಡಲಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಗದಗನ ನಾಗಾಮಿ ಬಳಿ ಇರುವಂಥ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಪುತ್ಥಳಿ ನಿರ್ಮಾಣ ಮಾಡಲಾಗಿದೆ. ಸಂಪೂರ್ಣವಾಗಿ ಕಂಚಿನಿಂದ ಈ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದು 39.5 ಅಡಿಯಷ್ಟು ಎತ್ತರದ ಈ ಒಂದು ಪುತ್ಥಳಿ ನಿರ್ಮಾಣ ಮಾಡಲಾಗಿದೆ. ಸ್ವಾಮಿ ವಿವೇಕಾನಂದರ ಒಂದು ಪುತ್ಥಳಿ ಇಡೀ ದೇಶ ಸೇರಿದಂತೆ ಇಡೀ ವಿಶ್ವದಲ್ಲಿ ಅತಿ ಎತ್ತರದ ಪುತ್ಥಳಿ ಎನ್ನುವ ಖ್ಯಾತಿಗೆ ಈ ಒಂದು ಪುತ್ಥಳಿ ಇವಾಗ ಒಳಗಾಗಿದೆ. ಅದೇ ರೀತಿಯಾಗಿ ಇಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಏನಿದೆ ಇದೇ ಒಂದು ಆವರಣದಲ್ಲಿ ಈ ಒಂದು ಪುತ್ಥಳಿ ಅನಾವರಣವಾಗಿದೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಈ ಒಂದು ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪುತ್ಥಳಿ ಇವಾಗ ಲೋಕಾರ್ಪಣೆಗೊಂಡಿದೆ. ಏನು ಇಲ್ಲಿರುವಂಥ ರಾಮಕೃಷ್ಣ ಆಶ್ರಮ ಏನಿದೆ ಈ ಒಂದು ಆಶ್ರಮದ ವತಿಯಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಇನ್ನು ಕಲ್ಕತ್ತಾದ ಕಲಾವಿದರು ಈ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದರು. ಇವಾಗ ಈ ಒಂದು ಪುತ್ಥಳಿ ನಿರ್ಮಾಣವಾಗಿ ಇವಾಗ ಲೋಕಾರ್ಪಣೆಯಾಗಿರುವುದರಿಂದ ಸಾಕಷ್ಟು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಅಂತಲೇ ಹೇಳ್ಬೋದು. ಇಡೀ ದೇಶದಲ್ಲಿ ಕೂಡ ಗದಗನ ಹೆಸರು ಇವಾಗ ಖ್ಯಾತಿಗೆ ಒಳಪಡುತ್ತೆ. ಗದಗನಲ್ಲಿ ಅತಿ ಎತ್ತರವಾದ ಬಸವಣ್ಣನ ಮೂರ್ತಿ ಇದೆ. ಅದಾದ ನಂತರ ಅತಿ ಎತ್ತರದ ಮೂರ್ತಿ ಅಂದರೆ ಇವಾಗ ಸ್ವಾಮಿ ವಿವೇಕಾನಂದ ಅವರ ಪುತ್ಥಳಿ. ಇವಾಗ ಅತಿ ಎತ್ತರದ ಸ್ವಾಮಿ ವಿವೇಕಾನಂದರ ಪುತ್ಥಳಿ ಅನಾವರಣಗೊಳ್ಳುವುದರಿಂದ ಗದಗನ ಕೀರ್ತಿ ಇನ್ನೂ ಅಷ್ಟು ಇಮ್ಮಡಿಗೊಳಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ವಿವೇಕಾನಂದರ ಪುತ್ಥಳಿ ಗದಗಿನ RDPR ಯೂನಿವರ್ಸಿಟಿನಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಸ್ವಾಮಿ ವಿವೇಕಾನಂದರು ಮತ್ತೇನೂ ಅಲ್ಲ, ಇಂಡಿಯಾ ದೇಶದ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಬೇಕು ಅಂದರೆ ವಿವೇಕಾನಂದರ ಬಗ್ಗೆ ಅಧ್ಯಯನ ಮಾಡಬೇಕು. ಇದನ್ನು ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ನೋಬೆಲ್ ಪ್ರಶಸ್ತಿಗೆ ಭಾಜನರಾದ ರವೀಂದ್ರನಾಥ್ ಟ್ಯಾಗೋರ್ ಹೇಳಿರ್ತಕ್ಕಂಥದ್ದು. ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ. ಇನ್ನೊಂದು ವಿವೇಕಾನಂದರ ಚಿಂತನೆಗೆ ಇರ್ತಕ್ಕಂಥ ಪ್ರಸ್ತುತತೆ ಏನು ಅಂದರೆ, ಅಶಕ್ತನಾದವನು ಸರ್ವಶಕ್ತನಾಗುವುದಕ್ಕೆ, ಸಾಮಾನ್ಯನಾದವನು ಅಸಾಮಾನ್ಯನಾಗುವುದಕ್ಕೆ ಏನಾದರೂ ಒಂದು ಟ್ರೈನಿಂಗ್ ಇದ್ದರೆ ಅದು ವಿವೇಕಾನಂದರ ಜೀವನ ಮತ್ತು ಬೋಧನೆಗಳು. ಇದನ್ನು ಕೇಂದ್ರವಾಗಿಟ್ಕೊಂಡು ವಿವೇಕಾನಂದರ ಪುತ್ಥಳಿ RDPR ಯೂನಿವರ್ಸಿಟಿಯಲ್ಲಿ ಪ್ರಾರಂಭವಾಗಿದೆ. ಇದನ್ನು ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಪ್ರಯೋಜನ ಪಡ್ಕೊಂಡು ಅವರಿಗೆ ಒಳ್ಳೆಯದಾಗಲಿ. ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಕಂಚಿನ ಪುತ್ಥಳಿ ಬೇರೆಲ್ಲೂ ಇಲ್ಲ, ಅದರಲ್ಲೂ ವಿಶ್ವವಿದ್ಯಾಲಯಗಳಂತೂ ಮೊದಲೇ ಇಲ್ಲ. ಈ ಒಂದು ಹೆಮ್ಮೆ ಗದಗಿನ RDPRಗೆ ಸಲ್ಲುತ್ತದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ DR ಪಾಟೀಲರು, HK ಪಾಟೀಲರು ಮತ್ತು RDPR ಮಿನಿಸ್ಟರ್ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಖರ್ಗೆಯವರು ಮತ್ತು ರಾಮಕೃಷ್ಣಾಶ್ರಮ, ಇಲ್ಲಿಯ ಕುಲಪತಿಗಳು ಮತ್ತು ಎಲ್ಲ ಅಧ್ಯಾಪಕ ವೃಂದ ಮತ್ತು ಹೌದು 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 ಆಶ್ರಮದಿಂದ ರಾಮಕೃಷ್ಣ ಆಶ್ರಮದಿಂದಲೇ ಇಲ್ಲಿಯ ಪುತ್ಥಳಿಗೆ ದೇಣಿಗೆ ಕೊಡಲಾಗಿದೆ. ಗದಗಿನ ರಾಮಕೃಷ್ಣಾಶ್ರಮ ಪುತ್ಥಳಿ ಸುಮಾರು 50 ಲಕ್ಷ. ನಮ್ಮ ಆಶ್ರಮದ ಬ್ರಹ್ಮಚಾರಿಗಳು ಆ ವಿಷಯದಲ್ಲಿ ಸಾಕಷ್ಟು ಶ್ರಮ ವಹಿಸಿ ಬೇರೆ ಬೇರೆ ಅಧಿಕಾರಿಗಳೊಂದಿಗೆ ಸಹಯೋಗ ಹೊಂದಿ ಅದಕ್ಕೆ ಬೇಕಾಗಿರ್ತಕ್ಕಂಥ ದೇಣಿಗೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ನಮ್ಮ ಕರ್ತವ್ಯ. ಅದನ್ನು ನಾವು ಹೇಳಿಕೊಂಡು ಬಹಳ ಹೆಮ್ಮೆ ಪಡ್ಬೋದೇ ಹೊರತು ಅಲ್ಲಿ ಜಂಬಕ್ಕೇನೋ ಕಾರಣವಿಲ್ಲ. ಚಿಕಾಗೋದಲ್ಲಿ ವಿವೇಕಾನಂದರು ಭಾಷಣದ ಪ್ರಾರಂಭದಲ್ಲಿ ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅನ್ನೋದರ ಮೂಲಕ ಜಗತ್ತನ್ನೇ ಆಕರ್ಷಿಸಿರ್ತಕ್ಕಂಥ ಒಂದು ಇತಿಹಾಸ ವಿವೇಕಾನಂದರು ನಿರ್ಮಾಣ ಮಾಡಿದರು. ಭಾರತ ರಾಷ್ಟ್ರದ ಆ ಒಂದು ಪವಿತ್ರ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಿ ಎಲ್ಲರ ಮನಸ್ಸನ್ನು ಗೆದ್ದಂಥ ದಿವಸ ಮೈಸೂರಿನ ಮುಕ್ತಾನಂದ ಸ್ವಾಮಿಗಳು, ನಿರ್ಭಯಾನಂದ ಸ್ವಾಮೀಜಿಯವರು, DR ಪಾಟೀಲರು, ಹಿಂದಿನ ಕುಲಪತಿಗಳು, ಸ್ಥಾಪಕ ಕುಲಪತಿಗಳಾದಂಥ ಸನ್ಮಾನ್ಯ ತಿಮ್ಮೇಗೌಡರು, ಹಿಂದಿನ ಕುಲಪತಿಗಳಾಗಿರ್ತಕ್ಕಂಥ ಚಟ್ಪಲ್ಲಿಯವರು, ಇವತ್ತು ಕುಲಪತಿಗಳಾಗಿ ಸೇವೆ ಮಾಡ್ತಕ್ಕಂಥ ಮಾನ್ಯ ನಾಡಗೌಡರು, ಅಲ್ಲದೆ ಹಲವಾರು ಗಣ್ಯಮಾನ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅತ್ಯಂತ ಸುಂದರವಾದ ಕಾರ್ಯಕ್ರಮ ಆಯಿತು. ಆ ಮುಂದಿನ ಪ್ರೊಸೀಡಿಂಗ್ಸನ್ನೆಲ್ಲ ನೀವು ಗಮನಿಸಿದ್ದೀರಿ. ಒಂದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ, ಪ್ರೇರಣೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಜರುಗಿತು. ಸುಮಾರು 24 ಲಕ್ಷ ರೂಪಾಯಿ ಈ ಪುತ್ಥಳಿಯ ವೆಚ್ಚ.
ಇದು ನಮ್ಮ ಯೂನಿವರ್ಸಿಟಿ ಅಂತಂದರೆ ಕರ್ನಾಟಕ ರಾಜ್ ಪಂಚಾಯತ್ ಯೂನಿವರ್ಸಿಟಿ. ಇಲ್ಲಿ ನಾವು ಇವತ್ತು ವಿವೇಕಾನಂದವ್ರ ಮೂರ್ತಿ ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಗದಗಲ್ಲೇ ಅತಿ ದೊಡ್ಡದಂತಂದರೆ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಶಿಖರ ಅಂತ ಹೇಳ್ಬೋದು. ಅದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಮೂರ್ತಿ. ಇದು ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಅದು ನಮ್ಮ ಯೂನಿವರ್ಸಿಟಿಯಲ್ಲಿ ಈ ಥರ ಮೂರ್ತಿ ಮಾಡಿ ಅದಕ್ಕೆ ಸ್ಫೂರ್ತಿ ಆಗಿದ್ದೀವಿ. ನಾವು ವಿವೇಕಾನಂದವ್ರ ದಿನ ನೋಡಿಕೊಂಡು ಕಾಲೇಜಿಗೆ ಹೋಗಿ ಕ್ಲಾಸ್ ಕೇಳಿ ನಾವು ಅವರಾಗೇ ದೊಡ್ಡ ವ್ಯಕ್ತಿಯಾಗಿ ಒಳ್ಳೆ ಸ್ಫೂರ್ತಿ ತೊಗೊಂಡು ಪ್ರೇರಣೆ ಆಗಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅವ್ರ ಥರನೇ ದೊಡ್ಡ ವ್ಯಕ್ತಿಯಾಗಿ ಇಡೀ ಜಗತ್ತಿಗೆ ಗೊತ್ತಾಗುವಂಥ ವ್ಯಕ್ತಿ ಆಗಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ನಾನು ತಲೆಯಾಗ ನಮ್ಮೂರು ಸಲ ಯಾಕೆ ಮಾಡಬಾರ್ದು ಅಂತೇಳಿ ರಾಜಸ್ಥಾನಕ್ಕೆ ಆರ್ಡರ್ ಕೊಟ್ಟು ಒಂದು ಸಣ್ಣ ಗುಡಿ ಕಟ್ಟಿ ನಾವು ಮಾಡಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಇವತ್ತ ಅಂದ್ರೆ ಸರಸ್ವತಿ ಅಂದ್ರೆ ಹೆಂಗ ಏನು ಅನ್ನೋದನ್ನ ಎಲ್ಲ ಪಾಠ ಮಾಡಿದಾಗ ಇವತ್ತ ಸಂಸ್ಥೆಯಿಂದ ಸ್ಫೂರ್ತಿಯನ್ನು ಪಡಿಬೇಕು. ಮತ್ತು ಅದರ ಆಗಬೇಕಂತ ನಾ ಹೇಳಕ್ ಹೋಗುದಿಲ್ಲ. ವಿವೇಕಾನಂದರ ಮಾಡುವಂಥ ಈ ಕೆಲಸವನ್ನು ಮಾಡಿದ್ದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ. ಮತ್ತು ವ್ಯವಸ್ಥೆಯಲ್ಲಿ ಇಂಥ ವಿಶ್ವಚೇತನ ಸ್ವಾಮಿ ವಿವೇಕಾನಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಹಾಗೂ ITBT ಇಲಾಖೆಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಾಮಿ ನಿರ್ಭಯಾನಂದಜಿ ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ ಸಂದರ್ಭದಲ್ಲಿ ನೀಡಿರುವಂಥ ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ಸುರೇಶ್ ಪವಾರ್ ಅವರೇ, ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ ಮತ್ತು ವಿಜಯಪುರ ಇವರ ಭಗವಾನ್ ಶ್ರೀ ರಾಮಕೃಷ್ಣರಲ್ಲಿ ಮಹಾಮಾತೆ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಪರಮ ಪೂಜ್ಯರಾದ
ಸರ್